ಒಂದು ಸಂಸಾರ ಅಂತ ಬಂದ್ರೆ ಗಂಡ ಮತ್ತೆ ಹೆಂಡತಿ ಇಬ್ರು ಕೂಡ ಅಷ್ಟೇ ಸಮಾನರು ಆ ಒಂದು ಸಂಸಾರಕ್ಕೆ. ಸೊ ಆ ಸಂಸಾರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ತಪ್ಪು ಮಾಡಿದಾಗ ಆ ಒಂದು ಸಂಸಾರದಲ್ಲಿ ಬಿರುಕು ಬರುತ್ತೆ. ಏನೇನು ತಪ್ಪುಗಳು ಅಂತ ಹೇಳಿದ್ರೆ, ಫಸ್ಟ್ ಒಂದು ಜವಾಬ್ದಾರಿ ವಿಚಾರ ಬಂದ್ರೆ ಹಣಕಾಸಿನ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಅಥವಾ ಆಗು ಹೋಗುಗಳ ವಿಚಾರ ಎಲ್ಲಾನು ಕೂಡ ಇಬ್ರು ಸಮಾನರಾಗಿ ತಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮಯ ಕೊಡದಿರ. ಗಂಡ ಆಗ್ಲಿ ಅಥವಾ ಹೆಂಡತಿ ಆಗ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಒಂದು ಪ್ಲಾನ್ ಮಾಡ್ಕೊಂಡು ಸಮಯ ಕೊಡ್ಲಿಕ್ಕೆ ಶುರು ಮಾಡಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಮಷಿನ್ಗಳು ಒಟ್ಟಿಗೆ ಬದುಕ್ತಾ ಇಲ್ಲ, ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಮಯ ಕೊಟ್ಟಾಗ ಅಲ್ಲಿ ಭಾವನೆಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಇಬ್ಬರಿಗೂ ಒಬ್ರಿಗೊಬ್ರು ಒಂದು ಹೆಲ್ಪ್ ಆಗುತ್ತೆ, ಸಮಯ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೀತಿ ಮತ್ತೆ ಕಾಳಜಿ ತೋರಿಸ್ತೀರಾ. ನೋಡಿ, ಅದರೊಟ್ಟಿಗೆ ನಮ್ಗೆ ಪ್ರೀತಿ ಮತ್ತೆ ಕಾಳಜಿ ಇರಬೇಕಾಗತ್ತೆ. ಈ ಜವಾಬ್ದಾರಿ ಎಲ್ಲ ಪೂರೈಸ್ಬಿಟ್ಟು ಸಮಯನೂ ಕೊಟ್ಟು ಪ್ರೀತಿ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಆ ಸಂಬಂಧ ಆ ಸಂಸಾರ ವೇಸ್ಟ್ ಅನ್ಸಕ್ ಶುರು ಆಗುತ್ತೆ. ಪ್ರೀತಿನೂ ಇರಬೇಕು ಪ್ಲಸ್ ಕಾಳಜಿನೂ ತೋರಿಸ್ತಾ ಇರಬೇಕು. ಈ ಮೂರೂ ವಿಚಾರಗಳಲ್ಲಿ ಇಬ್ರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಒಳ್ಳೆ ರೀತಿಯಲ್ಲಿ ಹೋದ್ರೆ ಆ ಸಂಸಾರ ತುಂಬಾ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.